ಸೊ ಇವತ್ತು ನಾವು ಮೈಸೂರಿನಲ್ಲಿದ್ದೀವಿ. ಇವತ್ತು ನಾವು ರಾಜ್ ಕಪ್ ಸೀಸನ್ 7 ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಫ್ರೆಂಡ್ಲಿ ಮ್ಯಾಚ್ ಆಡ್ತಾ ಇದ್ದೀವಿ. ನನ್ನ ಜೊತೆ ಡೈರೆಕ್ಟರ್ ಸಿಂಪಲ್ ಸುನೀಲ್ ಸರ್ ಇದ್ದಾರೆ. ಇವರು ಡೈರೆಕ್ಟರ್ಸ್ ಟೀಮಲ್ಲಿ ಆಡ್ತಾ ಇದ್ದಾರೆ. ಸುನೀಲ್ ಸರ್, ಹೇಗೆ ಅನಿಸ್ತಾ ಇದೆ ಮ್ಯಾಚ್ ನಡೀತಾ ಇದೆ ಕ್ಯಾಪ್ಟನ್ಸ್ ವರ್ಸಸ್ ಡೈರೆಕ್ಟರ್ಸ್ದು? ತುಂಬ ಖುಷಿ ಆಗ್ತಿದೆ. ರಾಜ್ ಕಪ್ಪಲ್ಲಿ ಶಾರ್ಜಾದಲ್ಲಿ ತುಂಬ ಚೆನ್ನಾಗಿ ಆಡಿದ್ದು. ಒಂದು ಸಮಾರಂಭ ಮೈಸೂರಲ್ಲಿ ಹಾಕೊಂಡಿದ್ದಾರೆ. ನಾವು ಒಳ್ಳೆ ಓಪನಿಂಗ್ ಮಾಡಿದ್ದೀವಿ. ನನಗೂ ಫೇವ್ರೇಟ್ ಗ್ರೌಂಡ್ ಇದೆ. ಒಂದು 4-6 ಹೊಡೆದ. ಸೊ ಖುಷಿಯಾಗಿದ್ದೀನಿ. ಸೊ 4-6 ಹೊಡೆದಿದ್ದಾರೆ ಸಿಂಪಲ್ ಸುನೀಲ್ ಸರ್. ಸಿಂಪಲ್ ಆಗೇನು ಆಟ ಆಡಿಲ್ಲ, ಜಬರ್ದಸ್ತ್ ಆಗಿ ಆಟ ಆಡಿದ್ದಾರೆ. ಸೊ ಇವಾಗ ಇದಾದ ನಂತರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆಲೆಬ್ರಿಟಿ ಕೂಡ ಇರುತ್ತೆ. ಈ ಮ್ಯಾಚ್ ಎಲ್ಲ ನೀವು ಡೈರೆಕ್ಟರ್ಸ್ ಟೀಮ್ ಅವರೇ ಗೆಲ್ತಾರಾ ಇಲ್ಲ ಬೇರೆಯವ್ರು ಗೆಲ್ತಾರಾ? 4 ಟೀಮ್ ಇದೆ ಅಲ್ಲ ಸರ್? ನೀವು ನೋಡಿದ್ದೀರಲ್ಲ, ನಾವು ಯಾವತ್ತೂ ಹೀರೋನೇ ಗೆಲ್ಸೋದು. ಸಿನಿಮಾ ನಾವು ಗೆಲ್ಸಿದ್ರೆ ಹೀರೋನೇ ಮೆರ್ಸೋದಲ್ವಾ. ಸೊ ಅದೇ ಪ್ಲಾನ್ ಅಲ್ಲಿ ಇದೀವಿ, ಹೀರೋನೇ ಮೆರ್ಸೋಣ ಅಂತ. ಓಕೆ ಸರ್, ದುಬೈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ತುಂಬಾ ಚೆನ್ನಾಗಿತ್ತು. ಶಾರ್ಜಾ ಅಂದ್ರೆ ನಾವು DD1 ಚಾನಲ್ ಅಲ್ಲಿ ನೋಡ್ಬೇಕಾದ್ರೆ ಸಚಿನ್ ಎಲ್ಲ ಹೊಡೆದಿದ್ದ ಗ್ರೌಂಡ್ಗಳು, ಆ ಗ್ರೌಂಡ್ಗೆಲ್ಲ ಆಡೋದು ನಮ್ಮ ಪುಣ್ಯ. ಸೊ ಚೆನ್ನಾಗಿತ್ತು ಟೂರ್ನಿ ಎಲ್ಲ. ಅನ್ಕೊಂಡಂಗೆ ಎಲ್ಲ ಮ್ಯಾಚಸ್ ಮುಗಿದು ನಾವು ನಾಕೌಟ್ ಗ್ರೂಪಲ್ಲೇ ಆಚೆ ಬಂದು ಅಂದ್ರೆ. ಬಟ್ ಚೆನ್ನಾಗಾಯ್ತು ಫೈನಲ್. ಸಮೃದ್ಧಿ ಅವ್ರಿಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಸರ್, ನಾವೇ ಇವಾಗ ಬಿಸಿಲಲ್ಲಿ ಬೇಡ ನೆರಳಿಗೆ ಬನ್ನಿ ಅಂತ ಕರ್ಕೊಂಡು ಬಂದ್ವಿ. ಇಷ್ಟು ಬಿಸಿಲಲ್ಲಿ ಆಟ ಆಡ್ತಾ ಇದ್ರ, ಇಷ್ಟೊಂದು ಡೆಡಿಕೇಶನ್ ಕೊಟ್ಟು ಆಟ ಆಡ್ತಾ ಇದ್ರ, ಸುಸ್ತಾಗ್ತಿಲ್ವಾ ಸರ್? ಸುಸ್ತಾಗುತ್ತೆ. ಬಟ್ ಏನಂದ್ರೆ ನಾವು ಯಾವಾಗಲೂ ಫಿಲಮ್ ವರ್ಕಲ್ಲಿ ಇರ್ತೀವಲ್ಲ. ಸೊ ಎಲ್ಲರೂ ಕೂಡಾಡಕ್ಕೆ ಒಂದು ಸಂಡೇ ಓಕೆ ಅಂತ. ಎನಿವೇ ಥ್ಯಾಂಕ್ ಯು ಸರ್. ಈ ಸರಿ ಹೀರೋ ಜೊತೆಗೆ ಡೈರೆಕ್ಟರ್ಸ್ ಕೂಡ ವಿನ್ ಆಗಲಿ. ಡೈರೆಕ್ಟರ್ಸ್ ಟೀಮ್ಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.